ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಅವನ ಅಜ್ಜಿ ಇವತ್ತು ನಮ್ಮ ಕಿಂಗ್ ಅವ್ರ 82ನೇ ಸೆಂಚುರಿ ಬಂತು ಗುರು. ಅದು ಯಾರು? ಅವರು ಮಕ್ಕಳ ಟೀಮಲ್ಲಿ ಅಂದ್ರೆ ವೈದ್ಯಸ್ ಯಾರು ಪಾಕಿನ ಫಾದರ್ ಆಫ್ ದಿ ನೇಷನ್ ಯಾರು? ನಮ್ಮ ವಿರಾಟ್ ಕೊಹ್ಲಿ. ಅವ್ರ ಮೇಲೆ ಮತ್ತೊಂದು ಸೆಂಚುರಿ ಹೊಡೆದಾರ. ಅದೇನು ಭಾಳ ಇದಲ್ಲ, ನಂಗೆ ಹೊಡೆದಿದ್ದ ಅವರು ಲಾಸ್ಟ್ ಮ್ಯಾಚ್ ಗೆಲ್ಲಕ್ಕೂ ಅಷ್ಟೇ ರನ್ ಬೇಕಾಯ್ತು, ಇವ್ರು ಸೆಂಚುರಿ ಆಗ್ಲಕ್ಕೂ ಅಷ್ಟೇ ರನ್ ಬೇಕಾಯ್ತು. ಅವ್ನ ಜಿ ಲಾಸ್ಟ್ ಒಂದು 4 ಹೊಡೆದ್ ಬಿಸಾಕಿನ ಹೊರಗ ಕಾಲೇ ಜಗ್ ಹೋಗದ್ರ ಹೊರಗೆ ಚಾಂಪಿಯನ್ಸ್ ಟ್ರೋಫಿಂದ್ರ ಪಾಕಿಸ್ತಾನದವ್ರು. ಏನ್ರಿ ನಿಮ್ದು ಏನ್ ದೊಡ್ಡ ದೊಡ್ಡ ಬಿಲ್ಡಪ್ ಕೊಡ್ತಾರೆ, ದೊಡ್ಡ ದೊಡ್ಡ ಇಲ್ಲಿ ಮಾತಾಡ್ಕೋತ ಎಲ್ಲಿ ನಾವು ಅವ್ರ ನೋಡಿತೀವಿ ಇವ್ರು ನೋಡಿತೀವಿ. ನಾವು ದುಬೈದಾಗ ಆಡಿವು, ಅವ್ರದ ತಿಂಗತ್ ನಾವು ಸರ್ಪ್ರೈಸ್ ಕೊಡ್ತಾವ. ಅವ್ನು ತೀರೋ ಹ್ಯಾರಿಸ್ ಅವ್ರ ಒಬ್ಬ ತನಗ ಬಾಲ್ ಬಂದಿಲ್ಲ, ಅಷ್ಟೆಲ್ಲ ಮಾತಾಡ್ತಾವ. ಏನ್ ಬುದ್ಧಿ, ಬರೇ ಬಂಡಲ್ ಬಾಡ ಈ ಮಹಾದೇವ ಅಂತೇನೈತ ಬಾಳ ಬರೋಬ್ಬರಿ ಇವ್ರಿಗೆ ಕುಣ್ಸಾರ್ತ ಅನಸ್ತೈತಿ ನನ್ನ ಮಟ್ಟಿಗೆ. ಈ ಪಾಕಿಸ್ತಾನ ಟೀಮ್ನವ್ರು ನೋಡಿ ಇವ್ ಪಕ್ಕ ಮಾತ್ನಾಗ ಮಾಸು, ಫೀಲ್ಡ್ನಾಗ ಟುಸ್ಸು ಇಂಥದಾಗದ ಇವ್ರದು. ನಾವು ಭಾಳ ದಿವಸ ಕಾಯ್ಕೊಂಡ್ ಕೂತಿದ್ವಿ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಸೆಂಚುರಿ ಸಂಬಂಧ. ಕಡೆಗೆ ಇವತ್ತ ಬಂತ ಹೇಳ್ಬೇಕು. ಸೊ ನಾವು ಗಿಲ್ ಅವ್ರನ್ನಂತೂ ಮರೆಯಂಗಿಲ್ಲ ಈ ಮ್ಯಾಚ್ನಾಗ. ಇದಕ್ಕಾರ ಅವ್ರು ಕೊಟ್ಟಿದ್ ಕಾಂಟ್ರಿಬ್ಯೂಷನ್ ಬಂದ್ ಕೂಡಲೇ ಕ್ಲಾಸಿಕ್ ಆಗಿ 40+ ರನ್ ಮಾಡಿದ್ರು. ಅಲ್ಲೇ ಅರ್ಧ ಸೀಲ್ ಆತತ್ ಹೇಳ್ಬೇಕು. ಈ ನಮ್ಮ ಶ್ರೇಯಸ್ ಅವ್ರನ್ನಂತೂ ಬಿಟ್ಟ ಕೊಡಂಗಿಲ್ಲ. ಅದಕ್ಕಾರ ಅವ್ರು ಆಡಿದ ರೀತಿ ನಮ್ಮ ಶ್ರೇಯಸ್ ಅವ್ರು ಹಂಗ ಹೊಡೆದ್ ಪಾಕಿಸ್ತಾನ ಸ್ಪಿನ್ನರ್ ಭಾಳ ಜಿಗಾಡ್ಲಾಗ್ತಿದ. ಅವ್ ಏನ್ ಹೊಡ್ಲಿಕ್ಕೆ ಕಾಣಿಸ್ತೈತಿ, ಇನ್ನೊಬ್ಬಿದ್ ನೋಡ್ ಹಂಗ್ ಮುಂದ್ ಎತ್ತರ ಸಿಕ್ಸ್ತಾ ಕಳೆದು ಹೋದ ಅವನ ಬಾಲರ್ ಎಲ್ಲಿ ಹುಡ್ಕಾಡ್ಕೊಂಡ್ ಬರ್ಬೇಕು ಬಾಲ್, ಹಂಗ ಹೊಡೆದಾರ ಸಿಕ್ಸ್. ಸೊ ಇನ್ನ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ ಏನೈತಿ, ಇವತ್ತ ಟಾಸ್ ಗೆದ್ದ ಇವ್ರು ಪಾಕಿಸ್ತಾನ ಟಾಸ್ ಗೆಲ್ತಾರೋ. ಆ ಟಾಸ್ ಗೆದ್ದ ನಾವು ಬ್ಯಾಟಿಂಗ್ ಬರ್ತೀವಿ ಹೇಳ್ತಾರೋ. ಇನ್ನೇನೈತಿ ಬಂದ್ ಕೂಡಲೇ ಬರೀ ಟುಕುಕ್ ಒಳ್ಳೆ ಟೆಸ್ಟ್ ಆಡ್ತಾರ. ಬಂದ್ ಕೂಡಲೇ ಒಂದ್ 5 ಓವರ್ ಆಡೋಟಿಗೆ ಈ ಕಡೆ ತೇಲ್ ಲಗಾರು ಡಾಬರ್ಕಾ ವಿಕೆಟ್ ಬಾಬರ್ಕಾ ಅಂತೇಳಿ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರು ಬಂದ್ ಕೂಡಲೇ ಸೀದಾ ಬಾಬರ್ ಅವ್ರು ವಿಕೆಟ್ ಎತ್ಕೊಂಡ್ ಹೋಗ್ತಾರ. ಬಂದ ಆದಾಗಿಂದ ಏನೈತಿ, ನೆಕ್ಸ್ಟ್ ನಮ್ಮ ಅಕ್ಷರ್ ಪಟೇಲ್ ಏನ್ ಗುರೋದು ಬಂದ್ ಕೂಡಲೇ ಸ್ಟಂಪ್ ಏನ್ ಹೋಗಿತಾರ ಸೀದಾ ಸ್ಟಂಪಿಗೆ ಕೂತ ರೈಟ್ ಅವ ಇಮಾಮುಲ್ಲಕ್ ಅವ್ರು ಕೂಲ. ನೆಕ್ಸ್ಟ್ ಇಲ್ಲಿ ಏನ್ ಬರ್ತಾವ ರಿಜ್ವಾನ ಮತ್ತ ಸೌತ್ ಸಿಕ್ಕಿಲ್ಲ. ನಾವೆಲ್ಲ ಅನ್ಕೋತಿದ್ವಿ ಏನು ಟೆಸ್ಟ್ ಇಷ್ಟ ಆಡ್ಲತ್ರ ಹುಚ್ಚಿರ್ತಿ, ಹಿಂಗ್ಯಾಕ್ ಮಾಡತ್ರ ಆಡ್ಲಕ್ರ ಬರ್ತಿಲ್ಲತ್ತಿ. ಅವ್ರು ಪಕ್ಕಾ ಪ್ಲಾನ್ ಇಟ್ಕೊಂಡ್ಬಿಟ್ಟಿದ್ರು. ಅವ್ರು ಒಟ್ಟ ಏನೈತಿ ಈಗ ಕಾಯ್ಕೊಂಡ್ ಆಡೋ ಮುಂದೆ ಎತ್ಬೇಕತ್ ಮಾಡಿದ್ರು. ಅದಕ್ ಬಿಡ್ತಾರ ಅವ್ರನ್ನ ಆಡ್ಲಕ್ರ. ಇಲ್ಲಿ ಹಿಂದ್ ಯಾರ ಅಕ್ಷಯ್ ಪಟೇಲ್, ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್ ಮೂವಿಟ್ ಕ್ಯಾಟ್ ಕಾಡಿದ್ರಿ ಇವ್ರನಾರೇ. ನಾವ್ ಎದಕ್ಕಾರ ಇಂಡಿಯಾದವ್ರು ಆಡ್ಲಕ್ ಬಂದಿವೋ ನಾವಕ್ ಆ ಪರಿ ಕಾಡಿದ್ರಿ ಇವ್ರನಾರೇ. ನಮ್ಮ 3 ಮಂದಿ ಸ್ಪಿನ್ನರ್ಸ್ಗಳು ತ್ರಿಮೂರ್ತಿಗಳ ತ್ರಿಮೂರ್ತಿಗಳು ಹೇಳ್ಬೇಕು. ಇವ್ರ ನಿಂತ್ರ ನಮ್ ಫಾಸ್ಟ್ ಬಾಲ್ಸ್ ತಪ್ಸ್ಕೊಂಡ್ರೆ ಇವ್ರ ಕೈ ಪಕ್ಕಾ ಸಿಕ್ಕಾಕೋತಾರ ಇವ್ರು ಟೀಮ್ ಇವ್ರು. ಸೊ ಇವ್ರು ಬಂಡವಾಳ ಎಲ್ಲ ಗೊತ್ತಾಯ್ತು. ಆ ಕಡೆ ಸೌತ್ ಸಿಕ್ಕಿಲ್ಲ, ಒಬ್ಬ 50 ರನ್ ಹೊಡೆದ. ಸೊ ಅವ್ನು ಔಟ್ ಆಗಿ ಹೋದ. ನೆಕ್ಸ್ಟ್ ಇನ್ನೇನೈತಿಲ್ಲ ಲಾಸ್ಟ್ ಬೌಲರ್ ಬರ್ತಾರಲ್ಲ ಕುಸ್ತಿಲ್ ಶಾ ಅಂತವ್ರು ನಮ್ ರಾಣಾ ಹರ್ಷಿತ್ ರಾಣ ಏನು ಮಳೆ ಮಾಡಿರ್ತಾರ ಇವ್ರನ್ನ. ನೀವು ಒಟ್ಟ 6 ಹೊಡಿತಾವ, ಹೊಡಿ ಅಂತ ಸ್ಲೋ ರನ್ ಹೋಗಿದ್ದು, ಹೊಡಿ ಅತ್ತೆ ಸ್ಲೋ ರನ್ ಹೋಗಿದ್ದು. ಹಿಂಗ್ ಮಾಡಿ ಪಕ್ಕಾ ಮಾಡಿ ಲಾಸ್ಟ್ ಒಂದ್ ವಿಕೆಟ್ ತೆಗೆದು ಲಾಸ್ಟ್ ರನ್ ಕೊಡ್ಲಿಲ್ಲ. ಸೊ ಕೆಟ್ಟ ಮಜಾ ಅಂದ್ರೆ ಕೆಟ್ಟ ಮಜಾ ಆಯ್ತು ಮ್ಯಾಚ್ ನೋಡ್ರಿ. ನಾವು ಇವ್ರ ಬ್ಯಾಟಿಂಗ್ ಅಂತೂ ನೋಡ್ರಿ ಕ್ಯಾಟ್ ನಗು ಬರ್ತದೆ, ಬಾಲಿಂಗ್ ಅಂತೂ ನೋಡ್ರಿ ಪೀರ ನಗು ಬರುತ್ತೆ. ಸೊ ಎಲ್ಲ ಔಟ್ ಟಿನ್ಕ್ಯಾಡ್ ಔಟ್ ಆಗಿ ಹೊಡೆದು 240 ಎಲ್ಲ ಟಿನಿಕ್ಯಾಡ್ 241 ರನ್ನಿಗೆ ಆಲ್ ಔಟ್ ಹಾಕೋರ್ನ ನಾವು 2 ಬಾಲ್ ಉಳಿಸೋ ಔಟ್ ಹಾಕೋ. ಇವು ಗೊತ್ತೈತಿ ನಮ್ಗೆ, ಇವು ಬಂಡವಾಳ ಇವು ಆಡಂಗಿಲ್ಲ, ಆಡಂಗಿಲ್ಲ. ನಾ ಪ್ರಿವ್ಯೂ ವಿಡಿಯೋದಾಗ ಏನೋ ದೊಡ್ಡ ಬಿಲ್ಡಪ್ ಕೊಡೋದು ಅಟ್ಟ. ಇವಾಗ ಏನ್ ಮಣ್ಣು ಆಡ್ಲಾಕ್ ಬರಲ್ಲ ನಂಗೆ ಗೊತ್ತೈತಿ ಇವ್ರದ್ದು ಬಂಡವಾಳ, ಅದಕ್ಕೆ. ಸೊ ಹಂಗ ಔಟ್ ಆದ್ರು. ಈ ಕಡೆ ಏನ್ ಗೊತ್ತಿತ್ತಲ್ಲ, ನಮ್ಮ ರೋಹಿತ್ ಶರ್ಮಾ ಗಿಲ್ ಅವ್ರಿಗೆ ಟಾರ್ಗೆಟ್ ಹೆಂಗ್ ಗೊತ್ತಿತ್ತು 241. ಸೊ ಬಂದ್ರ ಕೂಡ್ಲೆ ಹೆಂಗ್ ಎತ್ತತ್ರ ನಮ್ಮ ರೋಹಿತ್ ಶರ್ಮಾ ಅವ್ರು ಬಂದ. ಇವು ಮದ್ದ ಸುಮ್ಮ ಇವ್ರಿಗೆ ಏನ್ ಬೇರೆ ಗೊತ್ತಿಲ್ಲ. ಏನಿಲ್ಲ ನಿಮ್ಗ ಇವ್ರಿಗೆ ಕಾಲಿಗೆ ಕೈಗೆ ಒಟ್ಟು ಸುಮ್ ದನ ಕಲ್ಲಿ ಹಡ್ತಂಗ್ ಕೆಟ್ಟದ್ದು ಇವ್ರಿಗೆ ಅಂದಾಗ ಗೊತ್ತು ಬಾಲಿಂಗ. ಹಂಗ ಹೋಗಿಲಾಕ್ ಬಂದು ಒಟ್ಟ ಬಂದ್ ಕೂಡ್ಲೆ ನಮ್ಮ ರೋಹಿತ್ ಶರ್ಮಾ ಅವ್ರು ಬಂದಿದ್ ಬರ್ಲಿ ಒಟ್ಟ ಎತ್ತೆ ಶಿವಾಯನ ಮಾತೇವ್ ಇವಂದು ಎತ್ಲಕ್ ಹೋದ್ರು. ಒಂದ್ 4 ಆಕೈತಿ. ಮತ್ ಇನ್ನೊಂದ್ ಧೈರ್ಯ ಒಟ್ಟ ಅವ್ರು ಇವ್ರ ತಕ ಹೊಡೆದ್ ಬಡ್ದ ಆಡ್ನೋತ್ ಅವ್ರದ್ದು. ಇದಕ್ಕಾರ ಮಂದ್ ಹಿಂದಿ ತಾಳಿಗೆ ಹೇಳಕ್ ಬರಲ್ಲ, ಅದಕ್ಕ ಇವ್ರ ತಕ ಹೊಡೆದ ಆಡಿ ಅವ್ರು ಔಟ್ ಆಗಿ ಹೋಗೋರ್ನ ಊಟ. ನೆಕ್ಸ್ಟ್ ಈ ಕಡೆ ಏನ್ ಉಳಿತಾರಲ್ಲ ಶುಭ್ಮನ್ ಗಿಲ್ ನಮ್ಮ ಕೊಹ್ಲಿ ಅವ್ರು ಏನ್ ಸೇರ್ತಾರೋ. ಸೊ ಫುಲ್ ಕ್ಲಾಸಿಕ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು ಕೊಹ್ಲಿ. ಇದು ಶುಭ್ಮನ್ ಗಿಲ್ ಅವ್ರ ಸ್ಟ್ರೇಟ್ ಡ್ರೈವ್ ಮತ್ತ ಅವ್ರು ಹೊಡೆದ ಸ್ಟ್ರೇಟ್ ಡ್ರೈವ್ ಮತ್ ಕಟ್ ಏನ್ ಹೊಡಿತಾರ್ರಿ. ಕ್ಲಾಸಿಕ್ ಅದು ಸಚಿನ್ ತೆಂಡೂಲ್ಕರ್ ಅವ್ರು ನೋಡ್ದಂಗ ತಾಪರಿ ಹೊಡೆದ್ರು. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಅವ್ರನ್ನ ಕೇಳ್ಬೇಕಾ ನೀವು ಹಂಗ ಹೊಡೆದ್ರ ಅವ್ರ ಫಾದರ್ ಆಫ್ ದಿ ನೇಷನ್ ಹೊಟ್ಟಾರ ಹೇಳ್ತಾನೆ. ಅವ್ರ ಮೇಲೆ ಹೊಡೆದ್ರ ಬಾಳ ಇಷ್ಟ ಇವ್ರಿಗೆ. ಒಟ್ಟ ಬಂದ್ ಕೂಡ ಸ್ವಚ್ಛ ಮಾಡಿ ಹೊಟ್ಟ ಹೊರ ಕಳ್ಸಿರ ಚಾಂಪಿಯನ್ಶಿಪ್ ಇದ್ರೆ ನಿಮ್ ಏನ್ ಕೆಲ್ಸ ಇಲ್ಲಿ
ಬಂದಿರ್ ಸುಮ್ ದುಬೈದಾಗ ಆಡಿ ಹೋಗಿ ಮುಚ್ಕೊಂಡ್ ಮನಿ ಹೋಗಿರುತ್ತೆ, ಮನಿ ಕಳ್ಸಿಬಿಟ್ರು ಪಾಕಿಸ್ತಾನದವ್ರನ್ನ. ಸೊ ನಮ್ಮ ಇಂಡಿಯಾ ಟೀಮ್ ಇವತ್ತು ಗೆಲ್ಸಿ ತಮ್ಮ 100 ಮುಗಿಸ್ಕೊಂಡ್ರು, ಮತ್ ನಮ್ಮ ಟೀಮ್ ಇಂಡಿಯಾನು ಗೆಲ್ಸಿದ್ರು. ಇದಕ್ಕಿಂತ ಖುಷಿ ನಮಗೆ ಬೇರೆ ಏನು ಬ್ಯಾಡ ಅನವರ್ತ ಆಗೈತಿ. ಸೊ ಅವ್ರದ ಆಗಿಂದ ಈ ಕಡೆ ಶುಭ್ಮನ್ ಗಿಲ್ ಅವರು ಔಟ್ ಆಗಿಂದ ಇನ್ನೊಂದು ದೊಡ್ಡ ಹಿಂಗ್ ಮಾಡ್ತಾನ ಬೌಲರ್. ಅವ ಶುಭ್ಮನ್ ಗಿಲ್ ಔಟ್ ಆಗಿಂದ ಏನೈತಿ, ಶ್ರೇಯಸ್ ಅವ್ರು ಬಂದು ಸಖತ್ತಾಗಿ ಆಡ್ತಾರ. ಅವ್ರು ಇವತ್ತು ಪ್ಲಸ್ ರನ್ ಹೊಡೆದಿದ್ದ ಅವ್ರ ಟೀಮ್ ಮ್ಯಾಚ್ ಲಗುಟ್ ಗೆಲ್ಲಕ್ ಹೆಲ್ಪ್ ಆತ್ ನಮ್ಗ. ಮತ್ತ ನೆಟ್ ರನ್ ರೇಟ್ ಇಂಪ್ರೂವ್ ಆಕತ್ ನಮ್ಮ ಟೀಮ್ ಇಂಡಿಯಾದ. ಅದಕ್ಕ ಆದಾಗಿಂದ ಏನೈತಿ, ಈ ಕಡೆ ಶ್ರೇಯಸ್ ಅವ್ರು ಏನ್ ಔಟ್ ಹಾಕಾರ, ಈ ಕಡೆ ಹಾರ್ದಿಕ್ ಪಾಂಡ್ಯ ಬಂದ್ ಕೂಡ್ಲಿ ನಾವು ಹಂಜೆ ಬಿಟ್ಟಿದ್ರಿ. ಹಾರ್ದಿಕ್ ಪಾಂಡ್ಯ ಇದ್ದಾರೆ ಗೊತ್ತೈತ್ಲ ನಿಮ್ಗೆ, ಮೈಸ್ಟೋರ್ ಏನ್ ತಗಡ ಮಾಡ್ತಾ ಇರ್ತೀವಿ, ಇದು ಮಾಡಿಸ್ಕೊಡ್ತಾ ಇಲ್ಲ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಲಗುಟ್ ಔಟ್ ಆದ್ರು, ಹೊಡೆದ್ರ ಕರೆ ಲಗುಟ್ ಔಟ್ ಆದ್ರು ಅವ್ರು. ಈ ಕಡೆ ಮತ್ತ ಅಕ್ಷರ್ ಪಟೇಲ್ ಬರ್ತಾರ ನೋಡ, ನೀವು ಕೊಹ್ಲಿ ಅವ್ರು 100 ಮಾಡ್ಕೊರ್ತೇವೆ ಸುಮ್ ಅವ್ರಿಗೆ ಸ್ಟ್ರೈಕ್ ಕೊಟ್ಟ ಇವ್ರು ಒಂಥರ ಸ್ಟ್ರೈಕ್ ಕೊಟ್ಟು ಇವ್ರ ನೀವು ಹೊಡಿರತ್ತೇವೆ. ಕಿಂಗ್ ಕೊಹ್ಲಿ ಅವ್ರನ್ನ 100 ಮಾಡ್ಸಿದ್ರ ಇವ್ರ ತೆಬಕಲಿಕ್ಕ ಅವ್ರ 6 ಹೊಡ್ಯಾಕ್ ಬರ್ತೈತ್ ಕರೆ. ಕಿಂಗ್ ಕೊಹ್ಲಿ ಅವ್ರು ನೀವು ಮಾಡಿರ್ತೇವೆ, ಅವ್ರಿಗೆ 100 ಮಾಡ್ಸಿ ನಮ್ಮ ಇಡೀ ಇಂಡಿಯಾ ಟೀಮಿನ ಮತ್ತೆ ಇಂಡಿಯಾ ಫ್ಯಾನ್ಸ್ ಮತ್ತ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ಸ್ಗೆಲ್ಲ ಒಂದ್ ದೊಡ್ಡ ಗಿಫ್ಟ್ ಕೊಟ್ರ ಅಂತಾನೆ ಹೇಳ್ಬೇಕು ಅಕ್ಷರ್ ಪಟೇಲ್ ಅವರು. ನಮ್ಮ ಬಾಪು, ನಮ್ಮ ಪ್ರೀತಿಯ ಬಾಪು ಅಂತಾನೆ ಹೇಳ್ಬೇಕು ಇವ್ರು. ಸೊ ಎಲ್ಲಾ ಸೇರ್ಸಿ ನಮ್ಮ ಟೀಮ್ ಇಂಡಿಯಾ ಇವತ್ತು ಮ್ಯಾಚ್ ಗೆಲ್ಸೈತಿ. ಅದ್ರಂತ ಈ ಕಡೆ ಟಿವಿ ಹೊಡಿಯೋ ಸೌಂಡ್ ಬರ್ಲಾದತಿ ಆಚೆ ಕಡೆ ಅಂದ್ರೆ. ಸೊ ಹೊಡ್ಕೋಲೆ ಕಡೆ ಮೊದ್ಲೇ ಅವತ್ರ ಎಕಾನಮಿಕ್ ಸಿಚುವೇಶನ್ ಸತ್ಯನಾಶ ಐತಿ. ಇನ್ನೂ ಸ್ವಲ್ಪ ಹೋಗ್ಕೊತ ಹೋಗ್ಲಿ, ನಮ್ ಸಂಬಂಧ ಇಲ್ಲ. ಸೊ ಓಕೆ, ಇವತ್ತಿನ ಮ್ಯಾಚ್ ಸಖತ್ತಾಗಿತ್ತು. ಇನ್ನು ನ್ಯೂಜಿಲೆಂಡ್ ಅವ್ರ ಮೇಲೆ ಮ್ಯಾಚ್ ಐತಿ. ಆಲ್ಮೋಸ್ಟ್ ಸೆಮಿಫೈನಲ್ ಕ್ವಾಲಿಫೈ ಆದಂಗ, ಇನ್ನೇನು ಅಂಜೋ ಅವಶ್ಯಕತೆ ಇಲ್ಲ ನಾವು. ಸೊ ಗೆದ್ದಿವಿ, ಇನ್ನೇನ ಸೆಮಿಫೈನಲ್ ಹೋಗತ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಯ್ತಾ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಹಚ್ಕೊಂಡು ಎಲ್ರಿಗೂ ನಮಸ್ಕಾರ.